ಆಕಾಶವಾಣಿ ಗೆಳತಿಯರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ. ಎಲ್ಲರಿಗೂ ನಮಸ್ಕಾರ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯವರಾದ ನಾವು ಈ ದಿನ ಮಹಾಕವಿಗಳ ಪರಂಪರೆ ಎಂಬ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಕನ್ನಡ ಸಾಹಿತ್ಯವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಮತ್ತು ಶ್ರೀಮಂತ ಪರಂಪರೆಯನ್ನು ಹೊಂದಿದೆ. ಪ್ರಾಚೀನ ಕವಿಗಳಿಂದ ಹಿಡಿದು ಆಧುನಿಕ ಬರಹಗಾರರವರೆಗೆ ಸಾಹಿತ್ಯ ಪ್ರಪಂಚಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಮೊದಲಿಗೆ ಕುಮಾರವ್ಯಾಸನ ಒಂದು ನಾಂದಿ ಪದ್ಯ ವಿಘ್ನೇಶ್ವರನ ಷಟ್ಪದಿ ಕೇಳೋಣ. ಪೂರ್ಣಿಮಾ, ಷಟ್ಪದಿ ಎಂದರೇನು ವಿವರಿಸ್ತೀರಾ? ಷಟ್ಪದಿ ಎಂದರೆ 6 ಪಾದಗಳನ್ನು ಹೊಂದಿರುವ ಪದ್ಯ. 6 ಸಾಲುಗಳನ್ನು ಒಳಗೊಂಡಿದ್ದು 1, 2, 4 ಮತ್ತು 5ನೇ ಸಾಲುಗಳು ಸಮನಾಗಿರುತ್ತದೆ. ನಾಂದಿ ಪದ್ಯ ಎಂದರೆ ಮಂಗಳಾಚರಣೆ ಅಥವಾ ಕಾವ್ಯದ ಆರಂಭದಲ್ಲಿ ದೇವರನ್ನು ಸ್ತುತಿಸುವ ಪದ್ಯ. ಈಗ ಕೇಳೋಣ. ಗಜಮುಖನೇ ಗಜಮುಖನೇ ಮೆರೆವ ಏಕದಂತನೇ ನಿಜ ಗುಣಾನ್ವಿತ ಪರಶುಧಾರನೇ ರಜತಗಿರಿಗೆ ಒಡೆಯನ ಕುಮಾರನೇ ವಿದ್ಯೆ ವಾರಿದಿಯೇ ಅಜನು ಹರಿ ರುದ್ರಾದಿಗಳು ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವ ಆ ವೀಣಾ ಆದಿಕವಿ, ಮಧ್ಯಕಾಲದ ಕವಿಗಳು ಹಾಗೂ ಆಧುನಿಕ ಕವಿಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಖಂಡಿತವಾಗಿ ಪೂರ್ಣಿಮಾ. ಕನ್ನಡ ರತ್ನಾತ್ರಯರು ಆದಿಕಾಲ 850ರಿಂದ 1150ನೇ ಕಾಲದವರು. ಪಂಪ, ರನ್ನ, ಪೊನ್ನ, ನಾಗವರ್ಮ. ಮಧ್ಯಕಾಲದ ಕವಿಗಳು 1200ರಿಂದ 1700ನೇ ಕಾಲದವರು. ಹರಿಹರ, ರಾಘವಾಂಕ, ಜನ್ನ, ಕುಮಾರವ್ಯಾಸ, ಚಾಮರಸ. ವಚನ ಸಾಹಿತ್ಯದಲ್ಲಿ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು. ಇನ್ನು ಆಧುನಿಕ ಕಾಲ ಕ್ರಿಸ್ತಶಕ 1700ರಿಂದ ಇಂದಿನವರೆಗೆ ಶಿಶುನಾಳ ಶರೀಫ್, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಕುವೆಂಪು, ಕೆ.ಎಸ್. ನರಸಿಂಹಸ್ವಾಮಿ, ಜಿ.ಎಸ್. ಶಿವರುದ್ರಪ್ಪ, ನಿಸಾರ್ ಅಹಮದ್, ದೊಡ್ಡರಂಗೇಗೌಡ, ಡಿ.ವಿ. ಗುಂಡಪ್ಪ, ಎಚ್.ಎಸ್. ವೆಂಕಟೇಶಮೂರ್ತಿ, ಎಸ್.ಎಲ್. ಭೈರಪ್ಪ, ಯು.ಆರ್. ಅನಂತಮೂರ್ತಿ, ಗೋಕಾಕ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಶಿವರಾಮ ಕಾರನ್, ಗೋಪಾಲಕೃಷ್ಣ ಅಡಿಗ, ಚಂದ್ರಶೇಖರ್ ಕಂಬಾರ, ಇನ್ನೂ ಅನೇಕರು ಇದ್ದಾರೆ. ಇವರಲ್ಲಿ ಕೆಲವರನ್ನು ತಿಳಿಯ ಪ್ರಯತ್ನ ಮಾಡೋಣ. ವೀಣಾ, ಆದಿಕವಿ ಪಂಪರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಖಂಡಿತ. ಕನ್ನಡದ ಆದಿಕವಿ ಎಂದೇ ಪ್ರಸಿದ್ಧರಾದ ಪಂಪ 10ನೇ ಶತಮಾನದವರು. ಇವರ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನೇ ನೀಡಿದವು. ಇವರು ಗದ್ಯ ಮತ್ತು ಪದ್ಯ ಮಿಶ್ರಿತವಾದ ಚಂಪು ಶೈಲಿಯಲ್ಲಿ ಅದ್ಭುತವಾಗಿ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕಾವ್ಯವನ್ನು ಕನ್ನಡ ಸಾಹಿತ್ಯದಲ್ಲಿ ಪಂಪಯುಗ ಎಂದೇ ಕರೆಯಲಾಗುತ್ತದೆ. ಪಂಪ ಕನ್ನಡ ಸಾಹಿತ್ಯಕ್ಕೆ 2 ಮಹತ್ವದ ಕೃತಿಗಳನ್ನು ನೀಡಿದ್ದಾರೆ. ಒಂದು ವಿಕ್ರಮಾರ್ಜುನ ವಿಜಯ, ಪಂಪ ಭಾರತ ಅಂತಲೂ ಹೇಳ್ತಾರೆ. ಆದಿಪುರಾಣ. ಆದಿಪುರಾಣ ಇದು ಮೊದಲ ಜೈನ ತೀರ್ಥಂಕರರಾದ ಆದಿನಾಥರ ಜೀವನವನ್ನು ತಿಳಿಸುವ ಧಾರ್ಮಿಕ ಮತ್ತು ತಾತ್ವಿಕ ಕೃತಿಯಾಗಿದೆ. ಪಂಪರು ತಮ್ಮ ಕಾವ್ಯಗಳಲ್ಲಿ ಮಾನವೀಯ ಮೌಲ್ಯಗಳು, ರಾಜಕೀಯ ಚಿಂತನೆಗಳು ಮತ್ತು ಭಕ್ತಿ ರಸವನ್ನು ಸುಂದರವಾಗಿ ಬಿಂಬಿಸಿದ್ದಾರೆ. ಮಾನವ ಜಾತಿಯೋಳ್ ತಾನೊಂದೇ ಒಲಂ, ಅಂದರೆ ಮಾನವ ಕುಲ ಒಂದೇ ಎಂಬುದು ಶ್ರೇಷ್ಠ ಪ್ರಸಿದ್ಧ ಸಂದೇಶವಾಗಿದೆ.
ರನ್ನನ ಗದಾಯುದ್ಧ, ಪೊನ್ನನ ಶಾಂತಿಪುರಾಣ, ಜಿನಾಕ್ಷರಮಾಲೆ ಪ್ರಸಿದ್ಧ ಗ್ರಂಥಗಳು. ಮಧ್ಯಕಾಲದ ಕವಿಗಳು ಹರಿಹರರ ಗಿರಿಜಾ ಕಲ್ಯಾಣ, ರಾಘವಾಂಕರ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸರ ಗದುಗಿನ ಭಾರತ ಕೃತಿಗಳು ಬಹಳ ಪ್ರಸಿದ್ಧವಾಗಿದೆ. ಈಗ ಆಧುನಿಕ ಕವಿಗಳ ಬಗ್ಗೆ ತಿಳಿಯೋಣ. ಉಷಾ, ಆಧುನಿಕ ಕವಿಗಳಾದ ಶಿಶುನಾಳ ಶರೀಫರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಖಂಡಿತ ಪೂರ್ಣಿಮಾ, ತಿಳಿಸ್ತೀನಿ. ಸಂತ ಶಿಶುನಾಳ ಶರೀಫರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಗ್ರಾಮದಲ್ಲಿ 1819ರಲ್ಲಿ ಜನಿಸಿದರು. ಇವರ ತಂದೆ ಇಮಾಮ್ ಸಾಹೇಬ್, ತಾಯಿ ಹಜ್ಜಂ. ಗೋವಿಂದ ಭಟ್ಟರು ಇವರ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಇವರಿಬ್ಬರ ಗುರು ಶಿಷ್ಯರ ಸಂಬಂಧ ದಿವ್ಯ ಪ್ರೀತಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇವರ ರಚನೆಗಳು ತತ್ವಪದ ಎಂದೇ ಹೆಸರುವಾಸಿಯಾಗಿದೆ. ಪ್ರಕೃತಿಯ ಅಂಶಗಳು ಮತ್ತು ದೈನಂದಿನ ಜೀವನದ ಉದಾಹರಣೆಗಳನ್ನು ಬೆಳೆಸಿಕೊಂಡು ಗೂಢಾರ್ಥಗಳನ್ನು ಸರಳವಾಗಿ ತಿಳಿಸುವುದು ಇವರ ಪದಗಳ ವಿಶೇಷತೆಯಾಗಿದೆ. ಅನುಭವಿ ಕವಿಗಳಾದ ಶರೀಫರು ತಾವು ಕಂಡ ಬೆಳಕನ್ನು ಇತರರೂ ಕಂಡು ಪುನೀತರಾಗಬೇಕೆಂದು ಸದುದ್ದೇಶದಿಂದ ಹಲವಾರು ಪದ್ಯಗಳನ್ನು ರಚಿಸಿದರು. ಪ್ರೇಮ, ದರಾ ಬೇಂದ್ರೆಯವರ ಬಗ್ಗೆ ತಿಳಿಸ್ತೀರಾ? ಆಯ್ತು ಮಂಜುಳಾ, ತಿಳಿಸಿಕೊಡ್ತೇನೆ. ಕನ್ನಡದ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸಿದರು. ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಬರೆದ ಇವರು ತಮ್ಮ 4 ತಂತಿ ಕವನ ಸಂಕಲನಕ್ಕಾಗಿ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಧಾರವಾಡದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಪುಣೆಯ ಕಾಲೇಜಿನಲ್ಲಿ ಪದವಿ ಪಡೆದರು. ಮುಂಬೈ ವಿಶ್ವವಿದ್ಯಾಲಯದಿಂದ MA ಪದವಿ ಪಡೆದ ಇವರು ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಧಾರವಾಡ ಆಕಾಶವಾಣಿಯಲ್ಲೂ ಕಾರ್ಯನಿರ್ವಹಿಸಿದ್ದರು. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಇವರು ಬರೆದ ಪಾತರಗಿತ್ತಿ ಪಕ್ಕ, ನೋಡಿದೇನ ಅಕ್ಕ ಇಂದಿಗೂ ಚಿಣ್ಣರ ಅತ್ಯಂತ ಪ್ರೀತಿ ಪಾತ್ರ ಕವನವಾಗಿದೆ. ಇವರು ಅಕ್ಟೋಬರ್ 26, 1981ರಂದು ನಿಧನರಾದರು. ಮಂಜುಳಾ, ರಾಷ್ಟ್ರಕವಿಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡುತ್ತೀರಾ? ಆಯಿತು ಪ್ರೇಮ, ತಿಳಿಸ್ಕೊಡ್ತೀನಿ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತ್ಯುನ್ನತ ರಾಷ್ಟ್ರಕವಿ ಗೌರವಕ್ಕೆ ಭಾಜನರಾಗಿರುವ 3 ಮಹನೀಯರ ವಿವರ ಹೀಗಿದೆ. ಈ ಬಿರುದು ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ನೀಡಿದ ಅಸಾಧಾರಣ ಕೊಡುಗೆಯನ್ನು ಗುರುತಿಸಿ ನೀಡಲಾಗುತ್ತದೆ. ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ. ಇವರ ಕನ್ನಡ ಸಾಹಿತ್ಯ ಸೇವೆ ಮತ್ತು ವಿದ್ವತ್ತನ್ನು ಪರಿಗಣಿಸಿ 1949ರಲ್ಲಿ ಅಂದಿನ ಮದ್ರಾಸ್ ಸರ್ಕಾರವು ಇವರನ್ನು ರಾಷ್ಟ್ರಕವಿ ಎಂದು ಘೋಷಿಸಿತು. 2ನೇ ರಾಷ್ಟ್ರಕವಿ ಕುವೆಂಪು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮಹಾನ್ ಕವಿ. ಇವರ ಪೂರ್ಣ ಹೆಸರು ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು 20/12/1904ರಲ್ಲಿ ಕುಪ್ಪಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ಬಾಲ್ಯ ಮತ್ತು ವಿದ್ಯಾಭ್ಯಾಸವು ಮೈಸೂರಿನಲ್ಲಿ ನಡೆಯಿತು. ಕುವೆಂಪುರವರು ಇಂಗ್ಲಿಷ್ನಲ್ಲಿ ಕವಿತೆಗಳನ್ನು ಬರೆಯುತ್ತಿದ್ದ ದಿನಗಳಲ್ಲಿ ಐರ್ಲೆಂಡಿನ ವಿಮರ್ಶಕ ಮತ್ತು ಕವಿ ಜೇಮ್ಸ್ ಕಜಿನ್ಸ್ ನೀನು ಕನ್ನಡದಲ್ಲಿ ಬರೆಯಬೇಕು ಎಂದು ಹೇಳಿದ ನಂತರ ಕನ್ನಡದಲ್ಲಿ 1955ರಲ್ಲಿ ಬರೆಯಲು ಪ್ರಾರಂಭಿಸಿದರು. ಇವರ ಕೃತಿ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಕನ್ನಡದ ಮೊಟ್ಟಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. 1967ರಲ್ಲಿ ಇವರ ಸಾಹಿತ್ಯ ಸೇವೆ ಮತ್ತು ವಿಶ್ವಮಾನವ ಸಂದೇಶವನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ರಾಷ್ಟ್ರಕವಿ ಎಂಬ ಬಿರುದು ನೀಡಿ ಗೌರವಿಸಿದೆ. ಇವರ ಪ್ರಮುಖ ಕೃತಿಗಳು ಕಾನೂರು ಹೆಗ್ಗಡತಿ ಮತ್ತು ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ ಮುಂತಾದವು. 1957ರಲ್ಲಿ ಧಾರವಾಡದಲ್ಲಿ ನಡೆದ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದರು. 1994 ನವೆಂಬರ್ 10ರಂದು ಕುವೆಂಪುರವರು ನಿಧನರಾದರು. ಈಗ ಕುವೆಂಪುರವರ ರಚನೆಯ ಒಂದು ಹಾಡನ್ನು ಕೇಳೋಣವೇ? ದೂರಕ್ಕೆ ದೂರಕ್ಕೆ. ಗಾನ ವಿಮಾನವೆಂಬ ಕವಿ ಕಲ್ಪನೆಯೇ ಅತ್ಯಂತ ಸುಂದರವಾದದ್ದು. ಗಾನದ ಮಹಿಮೆ ಕಲ್ಪನೆಗೂ ಮೀರಿದ್ದು ಅಂತಲೇ ಕವಿಗೆ ಭೂರ್ಭುವ ಸ್ವರ್ಗಗಳನ್ನು ಗಾನದೆಲೆಯ ಆತ್ಮಾನಂದ ಅನುಭೂತಿಯಲ್ಲಿ ವಿಲೀನಗೊಳಿಸುವ ಆಸೆ. ಈಗ ಕೇಳೋಣ ಬಹಳ ಸುಂದರವಾದ ಒಂದು ರಚನೆ. ದೂರಕ್ಕೆ ದೂರಕ್ಕೆ ಬಹು ಬಹು ದೂರಕ್ಕೆ ಹಾರುವೆ ಗಾನ ವಿಮಾನದಲ್ಲಿ ಹಾರುವೆ ಗಾನ ವಿಮಾನದಲ್ಲಿ
ದೂರಕ್ಕೆ ದೂರಕ್ಕೆ ಬಹು ಬಹು ದೂರಕ್ಕೆ 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 ಬಹು ಬಹು ದೂರಕ್ಕೆ ಹಾರುವೆ ಗಾನ ವಿಮಾನದಲ್ಲಿ ಹಾರುವೆ ಗಾನ ವಿಮಾನದಲ್ಲಿ ಮುಗಿಲಿನ ದೂರಕ್ಕೆ ಗಗನದ ದೂರಕ್ಕೆ ಮುಗಿಲಿನ ದೂರಕ್ಕೆ ಗಗನದ ದೂರಕ್ಕೆ ಶಶಿರವಿ ತಾರೆಗಳಾಚೆಯ ತೀರಕ್ಕೆ ಮಾತಿಗೆ ತಿಲುಕದ ಭವ್ಯ ಪಾರಕ್ಕೆ ಮನಸ್ಸಿಗೆ ನಿಲುಕದ ದಿವ್ಯಾತೀತಕ್ಕೆ ದೂರಕ್ಕೆ ದೂರಕ್ಕೆ ಬಹು ಬಹು ದೂರಕ್ಕೆ ಹಾರುವೆ ಗಾನ ವಿಮಾನದಲ್ಲಿ ಹಾರುವೆ ಗಾನ ವಿಮಾನದಲ್ಲಿ ಹಾರುತ ಹಾರುತ ಭೂರ್ಭುವ ಸ್ವರ್ಗಳನ್ ಆ ಹಾರುತ ಹಾರುತ ಭೂರ್ಭುವ ಸ್ವರ್ಗಳನ್ ಆತ್ಮವಿಲಯದಲ್ಲಿ ತಬ್ಬುವೆನು ಬಿಸಿಲಿಗೆ ಹಬ್ಬುವ ಮಂಜಿನಂದದಲ್ಲಿ ಲೋಕಲೋಕಗಳ ಹಬ್ಬುವೆನು ಬಿಸಿಲಿಗೆ ಹಬ್ಬುವ ಮಂಜಿನಂದದಲ್ಲಿ ಲೋಕಲೋಕಗಳ ಹಬ್ಬುವೆನು ದೂರಕ್ಕೆ ದೂರಕ್ಕೆ ಬಹು ಬಹು ದೂರಕ್ಕೆ ಹಾರುವೆ ಗಾನ ವಿಮಾನದಲ್ಲಿ ಹಾರುವೆ ಗಾನ ವಿಮಾನದಲ್ಲಿ ಹಾರುವೆ ಗಾನ ವಿಮಾನದಲ್ಲಿ ಹಾರುವೆ ಗಾನ ವಿಮಾನದಲ್ಲಿ. ಮಂಜುಳಾ, ಡಾಕ್ಟರ್ GS ಶಿವರುದ್ರಪ್ಪರವರ ಬಗ್ಗೆ ತಿಳಿಸ್ಕೊಡ್ತೀರಾ? ಆಯಿತು, ತಿಳಿಸ್ಕೊಡ್ತೀನಿ ವೀಣಾ. ಗುಗ್ಗರಿ ಶಾಂತವೀರಪ್ಪ ರುದ್ರಪ್ಪ ಇವರ ಪೂರ್ಣ ಹೆಸರು. ಇವರು 3ನೇಯ ರಾಷ್ಟ್ರಕವಿ. ಫೆಬ್ರವರಿ 7, 1926ರಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಇವರು ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಮೈಸೂರಿನ ಮಾನಸ ಗಂಗೋತ್ರಿ ಮತ್ತು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. 1984ರಲ್ಲಿ ಕಾವ್ಯಾರ್ಥ ಚಿಂತನ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳು ಸಂದಿವೆ. 1992ರಲ್ಲಿ ದಾವಣಗೆರೆಯಲ್ಲಿ ನಡೆದ 61ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. GS ಶಿವರುದ್ರಪ್ಪನವರ ಒಂದು ರಚನೆಯನ್ನು ಕೇಳೋಣವೇ? ಲಾ 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 ಲಾ. ಒಂದೇ ವೃಕ್ಷದ ಕೊಂಬೆಗಳು, ನಾವೊಂದೇ ಬಳ್ಳಿಯ ಹೂವುಗಳು. ಒಂದೇ ವೃಕ್ಷದ ಕೊಂಬೆಗಳು, ನಾವೊಂದೇ ಬಳ್ಳಿಯ ಹೂವುಗಳು. ಒಂದೇ ನೆಲದೊಳು ಬೇರೂರುತ್ತ ನಾವೊಂದೇ ಮುಗಿಲಿಗೆ ನೆಗೆವವರು. ಒಂದೇ ವೃಕ್ಷದ ಕೊಂಬೆಗಳು, ನಾವೊಂದೇ ಬಳ್ಳಿಯ ಹೂವುಗಳು. ಒಂದೇ ವಸಂತದ ಸ್ಪರ್ಶಕ್ಕೆ ಜಗ್ಗನೆ ಚಿಗುರುತ ಎದೆಯನ್ನು ತೆರೆದವರು. ಒಂದೇ ವಸಂತದ ಸ್ಪರ್ಶಕ್ಕೆ ಜಗ್ಗನೆ ಚಿಗುರುತ ಎದೆಯನ್ನು ತೆರೆದವರು. ಹಳೆಯ ನೆನಪು
ನೆನಪುಗಳನ್ನೊಂದೇ ಗಾಳಿಗೆ ತೂರುತ ಭರವಸೆಗೊಲಿದವರು. ಹಳೆಯ ನೆನಪುಗಳನ್ನೊಂದೇ ಗಾಳಿಗೆ ತೂರುತ ಭರವಸೆಗೊಲಿದವರು. ಒಂದೇ ವೃಕ್ಷದ ಕೊಂಬೆಗಳು ನಾವೊಂದೇ ಬಳ್ಳಿಯ ಹೂವುಗಳು. ಒಂದೇ ನೆಲದೊಳು ಬೇರೂರುತ ನಾವೊಂದೇ ಮುಗಿಲಿಗೆ ನೆಗೆವವರು. ಒಂದೇ ವೃಕ್ಷದ ಕೊಂಬೆಗಳು ನಾವೊಂದೇ ಬಳ್ಳಿಯ ಹೂವುಗಳು. ಲಾಲಾ ಲಾಲ ಲಾಲ ಲಾಲಾ ಲಾಲ. ಹಣ್ಣು ಕಾಯ್ಗಳಲ್ಲಿ ನಾಳಿನ ಕನಸಿನ ಬೀಜವ ಹುದುಗಿಸಿ ಇಟ್ಟವರು. ಕೊಂಬೆ ಕೊಂಬೆಯಲ್ಲಿ ಹಾಡುವ ಹಕ್ಕಿಯ ರಾಗಕ್ಕೆ ಮನಸ್ಸನ್ನು ಕೊಟ್ಟವರು. ಹಣ್ಣು ಕಾಯ್ಗಳಲ್ಲಿ ನಾಳಿನ ಕನಸಿನ ಬೀಜವ ಹುದುಗಿಸಿ ಇಟ್ಟವರು. ಕೊಂಬೆ ಕೊಂಬೆಯಲ್ಲಿ ಹಾಡುವ ಹಕ್ಕಿಯ ರಾಗಕ್ಕೆ ಮನಸ್ಸನ್ನು ಕೊಟ್ಟವರು. ಒಂದೇ ವೃಕ್ಷದ ಕೊಂಬೆಗಳು ನಾವೊಂದೇ ಬಳ್ಳಿಯ ಹೂವುಗಳು. ಒಂದೇ ನೆಲದೊಳು ಬೇರೂರುತ ನಾವೊಂದೇ ಮುಗಿಲಿಗೆ ನೆಗೆವವರು. ಒಂದೇ ವೃಕ್ಷದ ಕೊಂಬೆಗಳು ನಾವೊಂದೇ ಬಳ್ಳಿಯ ಹೂವುಗಳು. ಹಗಲಿರುಳಿನ ಋತುಮಾನದ ಗತಿಯೊಳು ಮರಳಿ ಮರಳಿ ಹೊಸತಾಗುವರು. ಹಗಲಿರುಳಿನ ಋತುಮಾನದ ಗತಿಯೊಳು ಮರಳಿ ಮರಳಿ ಹೊಸತಾಗುವರು. ಹಿಂದು ಮುಂದುಗಳನ್ನೊಂದೇ ಕೇಂದ್ರಕ್ಕೆ ತಂದುಕೊಂಡು ನೆಲೆ ನಿಂತವರು. ಹಿಂದು ಮುಂದುಗಳನ್ನೊಂದೇ ಕೇಂದ್ರಕ್ಕೆ ತಂದುಕೊಂಡು ನೆಲೆ ನಿಂತವರು. ಒಂದೇ ವೃಕ್ಷದ ಕೊಂಬೆಗಳು ನಾವೊಂದೇ ಬಳ್ಳಿಯ ಹೂವುಗಳು. ಒಂದೇ ನೆಲದೊಳು ಬೇರೂರುತ ನಾವೊಂದೇ ಮುಗಿಲಿಗೆ ನೆಗೆವವರು. ಒಂದೇ ವೃಕ್ಷದ ಕೊಂಬೆಗಳು ನಾವೊಂದೇ ಬಳ್ಳಿಯ ಹೂವುಗಳು. ಒಂದೇ ವೃಕ್ಷದ ಕೊಂಬೆಗಳು ನಾವೊಂದೇ ಬಳ್ಳಿಯ ಹೂವುಗಳು. ಲಾಲಾ ಲಾಲ ಲಾಲ ಲಾಲಾ ಲಾಲ ಲಾಲಾ ಲಾಲ. ರಾಣಿ, ಪ್ರೇಮಕವಿ ಪ್ರೊಫೆಸರ್ KS ನರಸಿಂಹಸ್ವಾಮಿ ಅವ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗಿಯೂ ಮಂಜುಳಾ. ಪ್ರೊಫೆಸರ್ KS ನರಸಿಂಹಸ್ವಾಮಿ, ಕಿಕ್ಕೇರಿ ಸುಬ್ಬಾರಾವ್ ನರಸಿಂಹಸ್ವಾಮಿ ಇವರು ಜನವರಿ 26, 1915 ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು. ಇವರ ತಂದೆ ಸುಬ್ಬಾರಾವ್, ತಾಯಿ ನಾಗಮ್ಮನವರು. ಇವರು ಮೈಸೂರು ಮತ್ತು ಬೆಂಗಳೂರಿನಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿ ಸರ್ಕಾರಿ ಗುಮಾಸ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ನಿರ್ವಹಿಸಿ ನಿವೃತ್ತಿ ಹೊಂದಿದರು. ಇವರು ಪ್ರೇಮಕವಿ ಎಂದೇ ಪ್ರಸಿದ್ಧಿ. ಇವರ ಪ್ರಮುಖ ಕವನ ಸಂಕಲನ ಮೈಸೂರು ಮಲ್ಲಿಗೆ 1942 ಪ್ರಕಟಗೊಂಡು ಅತ್ಯಂತ ಜನಪ್ರಿಯತೆ ಗಳಿಸಿಕೊಂಡಿದೆ. ಈ ಕೃತಿಯು ಹೊಸ ದಾಂಪತ್ಯದ ಪ್ರೀತಿ ಮತ್ತು ಸೌಂದರ್ಯವನ್ನು ವರ್ಣಿಸುತ್ತದೆ. ಇದು ಹೊಸ ಸಂಚಲನವನ್ನೇ ಸೃಷ್ಟಿಸಿತು. ಇದೇ ಅಲ್ಲದೆ ಇವರು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ ಮತ್ತು ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. 1977 ಇವರ ತೆರೆದ ಬಾಗಿಲು ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳಿಗೂ ಇವರು ಭಾಜನರಾಗಿದ್ದಾರೆ. 1990 ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು ಡಿಸೆಂಬರ್ 28, 2003 ನಿಧನರಾದರು. ಆದರೆ ಅವರ ಮಧುರ ಕವನಗಳು ಕನ್ನಡಿಗರ ಹೃದಯದಲ್ಲಿ ಹಚ್ಚ ಹಸಿರಾಗಿವೆ. ಈಗ ಇವರ ರಚನೆಯ ಗೀತೆಯನ್ನು ಕೇಳೋಣವೇ?
ಗಿರಿಯ ಶಿರದ ಮೇಲೆ ಸರಿವ ಬಿಳಿಯ ಮುಗಿಲ ಸೆರಗಿನಿಂದ ಮಿನುಗುತ್ತಾರೆ ನಲಿವಿನಿಂದ ನನ್ನ ಕರೆಯಿತು ನನ್ನ ಕರೆಯಿತು. ಗಿರಿಯ ಶಿರದ ಮೇಲೆ ಸರಿವ ಬಿಳಿಯ ಮುಗಿಲ ಸೆರಗಿನಿಂದ ಮಿನುಗುತ್ತಾರೆ ನಲಿವಿನಿಂದ ನನ್ನ ಕರೆಯಿತು ನನ್ನ ಕರೆಯಿತು ನನ್ನ ಕರೆಯಿತು ನನ್ನ ಕರೆಯಿತು. ಬನದ ಎಲ್ಲರ ಉಸಿರಿನಿಂದ ದಳವ ತೆರೆದ ಹೂವಿನಿಂದ ಬನದ ಎಲ್ಲರ ಉಸಿರಿನಿಂದ ದಳವ ತೆರೆದ ಹೂವಿನಿಂದ ಮೊರೆವ ತುಂಬಿ ಒಲವಿನಿಂದ ನನ್ನ ಕರೆಯಿತು ನನ್ನ ಕರೆಯಿತು. ಬನದ ಎಲ್ಲರ ಉಸಿರಿನಿಂದ ದಳವ ತೆರೆದ ಹೂವಿನಿಂದ ಮೊರೆವ ತುಂಬಿ ಒಲವಿನಿಂದ ನನ್ನ ಕರೆಯಿತು ನನ್ನ ಕರೆಯಿತು. ಗಿರಿಯ ಶಿರದ ಮೇಲೆ ಸರಿವ ಬಿಳಿಯ ಮುಗಿಲ ಸೆರಗಿನಿಂದ ಮಿನುಗುತ್ತಾರೆ ನಲಿವಿನಿಂದ ನನ್ನ ಕರೆಯಿತು ನನ್ನ ಕರೆಯಿತು ನನ್ನ ಕರೆಯಿತು ನನ್ನ ಕರೆಯಿತು. ಬಿದಿರ ಮೆಳೆಯ ನೆಳಲಿನಿಂದ ಕೇಳಿ ಬಂದ ಕೊಳಲಿನಿಂದ ಬಿದಿರ ಮೆಳೆಯ ನೆಳಲಿನಿಂದ ಕೇಳಿ ಬಂದ ಕೊಳಲಿನಿಂದ ಚೆಲುವು ತುಂಬ ಗೆಲುವಿನಿಂದ ನನ್ನ ಕರೆಯಿತು ನನ್ನ ಕರೆಯಿತು. ಬಿದಿರ ಮೆಳೆಯ ನೆಳಲಿನಿಂದ ಕೇಳಿ ಬಂದ ಕೊಳಲಿನಿಂದ ಚೆಲುವು ತುಂಬಿ ಗೆಲುವಿನಿಂದ ನನ್ನ ಕರೆಯಿತು ನನ್ನ ಕರೆಯಿತು ನನ್ನ ಕರೆಯಿತು ನನ್ನ ಕರೆಯಿತು. ಗಿರಿಯ ಶಿರದ ಮೇಲೆ ಸರಿವ ಬಿಳಿಯ ಮುಗಿಲ ಸೆರಗಿನಿಂದ ಮಿನುಗುತ್ತಾರೆ ನಲಿವಿನಿಂದ ನನ್ನ ಕರೆಯಿತು ನನ್ನ ಕರೆಯಿತು ನನ್ನ ಕರೆಯಿತು ನನ್ನ ಕರೆಯಿತು ನನ್ನ ಕರೆಯಿತು ನನ್ನ ಕರೆಯಿತು. ವೀಣಾ, ಡಾಕ್ಟರ್ ದೊಡ್ಡರಂಗೇಗೌಡರ ಸಾಹಿತ್ಯದ ಬಗ್ಗೆ ವಿವರಣೆ ಕೊಡ್ತೀರಾ? ಖಂಡಿತ ಪೂರ್ಣಿಮಾ. ಡಾಕ್ಟರ್ ದೊಡ್ಡರಂಗೇಗೌಡ ಇವರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕುರುಬಹಳ್ಳಿ ಎಂಬ ಗ್ರಾಮದಲ್ಲಿ ದಿನಾಂಕ 7 ಫೆಬ್ರವರಿ 1946ರಂದು ಜನಿಸಿದರು. ದೊಡ್ಡರಂಗೇಗೌಡ ಇವರು ಕನ್ನಡದ ಪ್ರಸಿದ್ಧ ಕವಿ, ಸಾಹಿತಿ, ಪ್ರಾಧ್ಯಾಪಕರು ಮತ್ತು ಚಲನಚಿತ್ರ ಗೀತ ರಚನಾಕಾರರು. ಇವರು 600ಕ್ಕೂ ಹೆಚ್ಚು ಜನಪ್ರಿಯ ಹಾಡುಗಳನ್ನು ರಚಿಸಿದ್ದಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಭಾರತ ಸರ್ಕಾರವು ಇವರಿಗೆ ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು 2008ರಿಂದ 2014ರವರೆಗೂ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಮತ್ತು ಇವರು 2021ರಲ್ಲಿ ಹಾವೇರಿಯಲ್ಲಿ ನಡೆದ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಇವರ ಒಂದು ಸುಂದರ ರಚನೆ ಮೂಡುತ್ತರವಿ ರಂಗು ತಂದೈತೆ. ಹಾಡೋಣವೇ? ಮೂಡುತ್ತರವಿ ರಂಗು ತಂದೈತೆ, ಓಡುತ್ತ ನದಿ ಹಾಡು ನೀಡೈತೆ. ಬೆಟ್ಟದ ಮ್ಯಾಗೆ ಕಟ್ಟೆಯ ಮ್ಯಾಗೆ ಬೆಟ್ಟದ ಮ್ಯಾಗೆ ಕಟ್ಟೆಯ ಮ್ಯಾಗೆ ಗಾಳಿ ತೀಡೈತೆ ಗಾಳಿ ತೀಡೈತೆ. ಮೂಡುತ್ತರವಿ ರಂಗು ತಂದೈತೆ. ಬೆಳಕಿ ಸಾಲು ತೇಲಿ ತೇಲಿ ಪಲ್ಲಕ್ಕಿ ತೂಗೈತೆ. ಮಲ್ಲಿಗೆ ತೋಟ ಮಿಂಚಿ ಮಿಂಚಿ ಬೆಳ್ಳಗೆ ಹೊಳೆದೈತೆ. ಬೆಳಕಿ ಸಾಲು ತೇಲಿ ತೇಲಿ ಪಲ್ಲಕ್ಕಿ ತೂಗೈತೆ. ಮಲ್ಲಿಗೆ ತೋಟ ಮಿಂಚಿ ಮಿಂಚಿ ಬೆಳ್ಳಗೆ ಹೊಳೆದೈತೆ. ಕಾಡಿನ ಜಾಡು ಕಂಪು ಇಂಪು ಕಾಡಿನ ಜಾಡು ಕಂಪು ಇಂಪು ಒಟ್ಟಿಗೆ ಕೂಡೈತೆ. ಬೆಟ್ಟದ ಮ್ಯಾಗೆ ಕಟ್ಟೆಯ ಮ್ಯಾಗೆ ಬೆಟ್ಟದ ಮ್ಯಾಗೆ ಕಟ್ಟೆಯ ಮ್ಯಾಗೆ ಗಾಳಿ ತೀಡೈತೆ ಗಾಳಿ ತೀಡೈತೆ. ಮೂಡುತ್ತರವಿ ರಂಗು ತಂದೈತೆ. ಇಲ್ಲಿಯವರೆಗೂ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಪೂರ್ಣಿಮಾ ನಾಗರಾಜ್, ಮಂಜುಳಾ ಪ್ರೇಮ್ಕುಮಾರ್, ಪೂರ್ಣಿಮಾ ರಮೇಶ್, ರಾಣಿ ಮಂಜುನಾಥ್, ಉಷಾ ಗುರ್ರಾಜ್, ಪ್ರೇಮಾ ಸಿದ್ದೇಶ್, ಮಂಜುಳಾ ವೇಣುಗೋಪಾಲ್, ಇಂದಿರಾ ಶ್ರೀಧರ್, ವೀಣಾ ಧರ್ಮಪ್ಪ, ಸುಭದ್ರಾ ತಮ್ಮಯ್ಯ.
ಇದುವರೆಗೂ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯೆಯರು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.